ಹಾಯ್ ಹಲೋ ಗುಡ್ ಮಾರ್ನಿಂಗ್. ಮಾರ್ನಿಂಗ್ ಅಂತ ಯಾಕೆ ಬಂತು, ಹೇಗೆ ಬಂತು, ಈಗ ಟೈಮ್ ಎಷ್ಟಾಯಿತು, ಎಲ್ಲ ಯಾರು ಕಂಡುಹಿಡ್ದಿದ್ದು ಅಂತ ಗೊತ್ತಾ? ತುಂಬ ಸರ್ಚಸ್, ಗೂಗಲ್ ಸರ್ಚು, ಯೂಟ್ಯೂಬ್ನಲ್ಲಿ ಚೆಕ್ ಮಾಡಿ ಒಂದಷ್ಟು ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡಿದೆ. ಬಟ್ ಅದರಲ್ಲೆಲ್ಲ ಗೊತ್ತಾಗಿದ್ದೇನಂತ ಅಂದರೆ, ಈ ಟೈಮ್ ಅನ್ನೋದನ್ನು ಯಾರೋ ಒಬ್ಬರು ವ್ಯಕ್ತಿ ಕಂಡುಹಿಡ್ದಿದ್ದಲ್ಲ. ಸೊ ಇದರಲ್ಲಿ ತುಂಬ ಜನದ್ದು ಕಾನ್ಸೆಪ್ಟ್ಸು ಮಿಕ್ಸ್ ಆಗಿದೆ. ಆ್ಯಂಡ್ ಈ ಏನು ಟೈಮ್ ಅಂತ ನಾವು ಹೇಳ್ತೀವಿ, ಅದು ಆಲ್ಮೋಸ್ಟ್ ಲೈಕ್ 35 ಇಯರ್ಸ್ ಬ್ಯಾಕ್ ಇದನ್ನು ನಾವು ಸ್ಪೆಸಿಫಿಕ್ಕಾಗಿ ಕಂಡುಹಿಡ್ದಿತ್ತು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಮುಂಚೆ ಸನ್ ಡಯಲ್ಸ್ ಆ್ಯಂಡ್ ವಾಟರ್ ಕ್ಲಾಕ್ ಅಂತ ಒಂದು ಕಾನ್ಸೆಪ್ಟ್ ಇತ್ತಂತೆ. ಸೊ ಅದ್ರ ಮುಖಾಂತರ ಟೈಮ್ನ ಕಂಡುಹಿಡಿಯೋರು. ಸೊ ಸನ್ ಡಯಲ್ಸ್ ಅಂತ ಅಂದರೆ, ಈಗ ಸೂರ್ಯ ಎಷ್ಟು ಮೇಲಿದ್ದಾನೆ ಅದನ್ನು ನೋಡಿ ಈಗ ಎಷ್ಟಾಗಿರ್ಬೋದು, ಈಗ ಏನು ಬೆಳಗ್ಗೆ ಆಗಿದೆಯಾ, ಮಧ್ಯಾಹ್ನ ಆಗಿದೆಯಾ, ಇಲ್ಲ ಕತ್ಲೆ ಆಗೋ ಟೈಮ ಅನ್ನೋದನ್ನು ಕಂಡುಹಿಡಿತಾ ಇದ್ರಂತೆ. ಸೊ ಅದನ್ನು ಸನ್ ಡಯಲ್ಸ್ ಅಂತ ಹೇಳ್ತಿದ್ರು. ಅಂದರೆ ಸೂರ್ಯ ಎಷ್ಟು ಎತ್ತರದಲ್ಲಿದ್ದಾನೆ, ಯಾವ ಕಡೆ ಬರ್ತಾ ಇದ್ದಾನೆ, ಸೊ ಯಾವ ಡೈರೆಕ್ಷನಲ್ಲಿದ್ದಾನೆ ಅಂತ ಆ ಬೇಸಿಸ್ ಮೇಲೆ ಅವರು ಕಂಡುಹಿಡಿತಿದ್ರಂತೆ. ಆ್ಯಂಡ್ ನೀವು ಸೂರ್ಯಂದು ಅಂತ ಅಂದರೆ, ನೀವು ಸಂಜೆ ಆದ ತಕ್ಷಣವೇ ಸೂರ್ಯ ಕಾಣಲ್ಲ. ಸೊ ಅದಾದಮೇಲೆ ವಾಟರ್ ಡಯಲ್ಸ್ ಅಂತ, ವಾಟರ್ ಕ್ಲಾಕ್ಸ್ ಅಂತ ಹೇಳಿ ಇತ್ತು. ಸೊ ಆ ವಾಟರ್ ಕ್ಲಾಕ್ ಮುಖಾಂತರ ಟೈಮ್ನ ಕಂಡುಹಿಡಿತಿದ್ರಂತೆ. ವಾಟರ್ ಕ್ಲಾಕ್ ಅಂತ ಅಂದರೆ, ಒಂದು ಬಟ್ಲಿ ಇಟ್ಟು ಅದ್ರ ಮೇಲೆ ನೀರು ಹಾಕಿ, ನೀರು ತೊಟ್ಟಿಕ್ಕತ್ತಲ್ವ, ಸೊ ಆ ತೊಟ್ಟಿಕ್ಕಿ ಅದು ಎಷ್ಟು ಮಿಕ್ಕಿದೆ, ಕೆಳಗಡೆ ಎಷ್ಟು ಸೋರಿದೆ, ಅದೆರಡನ್ನೂ ನೋಡಿಕೊಂಡು ಎಷ್ಟು ಟೈಮ್ ಆಗಿದೆ ಅಂತ ಹೇಳಿ ಅಂದಾಜು ಮಾಡ್ತಿದ್ರಂತೆ. ಆ್ಯಂಡ್ ಇನ್ನೂ ಒಂದು ಮೆಥಡ್ ಏನಂತ ಅಂದರೆ, ಸೂರ್ಯ ಮುಳುಗಿದ ಮೇಲೆ ಟೈಮ್ ಹೆಂಗೆ ಕಂಡುಹಿಡಿಯೋದು, ಸೂರ್ಯನ ನೋಡಿ ಟೈಮ್ ಕಂಡುಹಿಡಿತಿದ್ರು. ಸೊ ಸೂರ್ಯ ಮುಳುಗ್ತಾನೆ. ಸೊ ಅದಾದಮೇಲೆ ಹೆಂಗೆ ಟೈಮ್ ಕಂಡುಹಿಡಿತಿದ್ರು ಅಂದರೆ, ನೈಟ್ ಟೈಮ್ನಲ್ಲಿ ನಾವು ಏನು ನಕ್ಷತ್ರಗಳನ್ನ ನೋಡ್ತೀವಲ್ವ, ಆ ನಕ್ಷತ್ರದ ಮೂಮೆಂಟಿಂದ ಮತ್ತು ಅದು ಎಷ್ಟು ಹತ್ತಿರ ಇದೆ, ಒಂದೊಂದು ಎಷ್ಟು ದೂರ ಇದೆ, ಆ ಬೇಸಿಸ್ ಮೇಲೆ ಕಂಡುಹಿಡಿತಿದ್ರಂತೆ. ಎಷ್ಟು ಒಂದು ಯುನೀಕ್ ಕಂಟೆಂಟ್ನ ಕ್ರಿಯೇಟ್ ಮಾಡ್ತಾರಲ್ವ. ಅಂದರೆ ಇವಾಗೇನೋ ಬೇಕು ಅಂತ ಅಂದಾಗ, ಏನೋ ಒಂದು ಏನು ದಾರಿ ಕಂಡುಹಿಡಿತೀವಿ ಅಂತ ಹೇಳ್ತೀವಲ್ಲ, ಇವಾಗೇನೋ ಬೇಕು ಅಂತ ಅಂದರೆ ಅದಕ್ಕೆ ಬೇಕಿರೋ ಅಂಥದ್ದನ್ನು ರೀಚ್ ಆಗೋದಕ್ಕೆ ಏನಾದರೂ ಒಂದು ಕಾನ್ಸೆಪ್ಟನ್ನ ಕಂಡುಹಿಡಿತೀವಿ. ಸೊ ಬಿಫೋರ್ ಈ ಟೈಮ್ ಅನ್ನೋದು, ಈ ಕ್ಲಾಕ್ ಅನ್ನೋದು ಬರೋದಕ್ಕೆ ಮುಂಚೆ ಅವರು ಸೂರ್ಯನ ನೋಡಿ ಮತ್ತು ಆ ನೀರ್ದು ಮೆಷರ್ಮೆಂಟು ಎಷ್ಟು ಸೋರುತ್ತೆ ಅದ್ರ ಬೇಸಿಸ್ ಮೇಲೆ, ಆ್ಯಂಡ್ ರಾತ್ರಿ ಹೊತ್ತು ಹೇಗೆ ಸ್ಟಾರ್ಸ್ ಮೂಮೆಂಟ್ ಆಗುತ್ತೆ ಅದ್ರ ಬೇಸಿಸ್ ಮೇಲೆ ಟೈಮ್ನ ಕಂಡುಹಿಡಿತಿದ್ರು. ನಮ್ಮ ಆಗಿನ ಏನು 3500 ಇಯರ್ಸ್ ಅಂತ ಅಂದರೆ ಲೆಕ್ಕ ಹಾಕಿ. ಸೊ ಅದಕ್ಕೆ ಮುಂಚೆ ಹೀಗಿತ್ತು. ಆ್ಯಂಡ್ ಈ ಟೈಮ್ ಅಂತ ನಾವು ಇವಾಗ ಏನು ಹೇಳ್ತೀವಿ, ಈಗ ಎಷ್ಟು ಟೈಮ್ ಆಯಿತು, AM PM 24 ಅವರ್ಸು 12 ಅವರ್ಸು ಅನ್ನೋ ಏನು ಕಾನ್ಸೆಪ್ಟ್ ಇದೆ, ಅದು ಬಂದು ಯಾರೋ ಒಂದು ವ್ಯಕ್ತಿ ಕಂಡುಹಿಡ್ದಿದ್ದಲ್ಲ. ಸೊ ಇದರಲ್ಲಿ ತುಂಬ ಜನದ್ದು ಇನ್ವೆನ್ಷನ್ ಇದೆ, ಕಾಂಟ್ರಿಬ್ಯೂಷನ್ಸ್ ಇದೆ ಅಂತ ಹೇಳಿ ಹೇಳ್ತಾರೆ. ಸೊ ಫಸ್ಟು ಬಂದು ಅಂದರೆ, ಈ ಏನ್ಷಿಯಂಟ್ ಗ್ರೀಕ್ ಫಿಲಾಸಫರು ಅರಿಸ್ಟೋಟಿಕ್ ಬಂದು ಟೈಮ್ದು ರಿಲೇಷನ್ಶಿಪ್ಪು ಮತ್ತು ನೇಚರ್ನ ಅದು ಹೇಗೆ ಚೇಂಜ್ ಆಗುತ್ತೆ, ಅದ್ರ ಮೂಮೆಂಟ್ ಹೇಗೆ ಅನ್ನೋದನ್ನು ಅವರು ತಿಳ್ಕೊಂಡ್ರಂತೆ. ಸೊ ಅದಾದಮೇಲೆ ಸ್ವಲ್ಪ ವರ್ಷದಲ್ಲಿ ಮತ್ತೆ ಅದು ಮೆಕ್ಯಾನಿಕಲ್ ಕ್ಲಾಕ್ಸ್ ಅಂತ ಬರುತ್ತೆ. ಸೊ ಅದನ್ನು ಮಿಡಿಲ್ ಏಜ್ ಅಂತ ಹೇಳ್ತೀವಲ್ಲ, ಸೊ ಆ ಥರ ಟೈಮ್ ಪೀರಿಯಡ್ನಲ್ಲಿ ಟೈಮ್ ಮೆಷರ್ಮೆಂಟ್ ಮಾಡೋದನ್ನು ಒಬ್ಬರು ಕಂಡು ಹಿಡಿತಾರೆ. ಆ್ಯಂಡ್ ದೆನ್ ಐಸಾಕ್ ನ್ಯೂಟನ್ಸ್, ಅವರು ಎಲ್ರಿಗೂ ಗೊತ್ತಿರೋ ಅಂಥದ್ದೇ. ನಮ್ಮ ಸೈನ್ಸ್ ಓದೋವಾಗ ನಿಮಗೆಲ್ಲರಿಗೂ ಅವ್ರ ಬಗ್ಗೆ ತಿಳಿದೇ ಇರುತ್ತೆ. ಸೊ ಅವ್ರು ಬಂದು ಕರೆಕ್ಟ್ ಟೈಮ್ ಕಾನ್ಸೆಪ್ಟನ್ನ ಅವರೇನೇ ಆ ಫ್ರೇಮ್ ವರ್ಕ್ ಏನು ಬರುತ್ತೆ, ಆ ಟೈಮ್ದು ಫ್ರೇಮ್ ವರ್ಕು, ಅದನ್ನು ಅವರು 17th ಸೆಂಚುರಿನಲ್ಲಿ ತಿಳಿಸ್ಕೊಡ್ತಾರೆ. ಮತ್ತು ಆಲ್ಬರ್ಟ್ ಐನ್ಸ್ಟೈನ್ ಆ ವ್ಯಕ್ತಿ ಬಂದು ಈ ಥಿಯರಿ ಆಫ್ ರಿಲೇಟಿವಿಟಿ ಅಂತ ಹೇಳಿ ಒಂದು ಕಾನ್ಸೆಪ್ಟ್ ಬರುತ್ತೆ. ಅವರ ಕೆಳಗಡೆ ಆಲ್ಬರ್ಟ್ ಐನ್ಸ್ಟೈನ್ ಅವ್ರದ್ದು ಥಿಯರಿನಲ್ಲಿ ಒಂದು ಥಿಯರೀಸ್ ಆಫ್ ರಿಲೇಟಿವಿಟಿ ಅಂತ ಬರುತ್ತೆ. ಸೊ ಅದರಲ್ಲಿ ಬಂದು ಅದು ಒಂದು 28th ಸೆಂಚುರಿ ಅಂತ ಹೇಳಿದ್ದಾರೆ. ಸೊ ಅಲ್ಲಿ ಬಂದು ಅವರು ಏನು ಹೇಳಿದ್ದಾರೆ ಅಂದರೆ,
ಈ ಟೈಮ್ ಅನ್ನೋದು ಆ್ಯಬ್ಸಲ್ಯೂಟ್ಲಿ ಪರ್ಫೆಕ್ಟ್ ಅಲ್ಲ, ಬಟ್ ಅದು ವೆಲಾಸಿಟಿ ಮತ್ತು ಆ ಗ್ರಾವಿಟಿ ಅಂದರೆ ಈ ಪವರು ಹೇಗೆ ನಮ್ಮದು ಪವರ್ ಆಫ್ ಗ್ರಾವಿಟಿ ಹೇಗಿರುತ್ತೆ ಅದ್ರ ಮೇಲೆ ಟೈಮ್ನ ಡಿಪೆಂಡ್ ಮಾಡ್ಬೋದು ಅಂತ ಹೇಳಿ ಕೂಡ ಹೇಳಿದ್ದಾರೆ. ಸೊ ಎಲ್ಲ ಒಂಥರ ಮಿಕ್ಸ್ಚರ್ ಆಫ್ ಎಲ್ಲ ಫಿಲಾಸಫರ್ಸು, ಸೈಂಟಿಸ್ಟು, ಥಿಂಕರ್ಸು ಎಲ್ಲ ಥರದವ್ರದ್ದು ಮಿಕ್ಸ್ಚರ್ ಆಫ್ ಕಾನ್ಸೆಪ್ಟು ಎಲ್ಲ. ಒಬ್ಬರು ಮುಳ್ಳು, ನಾವು ಗಡಿಯಾರದಲ್ಲಿ ಏನು ಮುಳ್ಳು ನೋಡ್ತೀವಲ್ವ, ಅದು ಟಿಕ್ ಮಾಡೋದು ಒಬ್ಬರು ಕಂಡಿಡಿದ್ರೆ ಇನ್ನೊಬ್ಬರು ಆ PM AM ಅಂತ ನಾವೇನು ಹೇಳ್ತೀವಿ, ಸೊ ಅದನ್ನು ಕಂಡುಹಿಡಿತಾರೆ. ಇನ್ನು ಕೆಲವೊಬ್ಬರು 24 ಅವರ್ಸು ಮತ್ತು 12 ಅವರ್ಸ್ ಅಂತ ನಾವು ಹೇಳ್ತೀವಲ್ವ. ಬೆಳಗ್ಗೆ ಒಂದು ಟೈಮ್ನ 12 ಅಂತ ಹೇಳ್ತೀವಿ, ಆ್ಯಂಡ್ ಅನದರ್ 12 ಅವರ್ಸ್ ಅಂತ ಅಂದರೆ ನೈಟ್ ಟೈಮ್ ಅಂತ ಹೇಳ್ತೀವಿ. ಸೊ ಆ ಕಾನ್ಸೆಪ್ಟ್ ಯಾರು ತಂದಿದ್ದು ಅದೆಲ್ಲ ಸ್ಪೆಸಿಫಿಕ್ಕಾಗಿ ಯಾರಿಗೂ ಗೊತ್ತಿಲ್ಲ. ಬಟ್ ಎಲ್ಲರೂ ಸೇರಿ ಕೆಲವೊಂದನ್ನು ಇನ್ವೆಂಟ್ ಮಾಡಿ ನಮಗೆ ಈಗ ನಾವಿವಾಗ ಏನು ವಾಚ್ ಕಟ್ತೀವಿ, ಮನೆಯಲ್ಲಿ ಕ್ಲಾಕ್ ಹಾಕ್ತೀವಿ, ಅದನ್ನೆಲ್ಲ ಮಾಡಿಸಿರೋದು. ಸೊ ಎಲ್ಲರಿಗೂ ಥ್ಯಾಂಕ್ಸ್. ಯಾಕಂದರೆ ಅವಾಗೆಲ್ಲ ಅವ್ರು ಕಷ್ಟಪಟ್ಟಿದ್ದಕ್ಕೆ ಈಗ ನಾವು ಟೈಮ್ ಎಷ್ಟು ಅಂತ ಕೇಳ್ತೀವಿ. ಸೊ ಥ್ಯಾಂಕ್ಸ್ ಟು ಎವ್ರಿ ಒನ್. ಆ್ಯಂಡ್ ಇಂಡಿಯಾದು ಏನು ಕಾಂಟ್ರಿಬ್ಯೂಷನ್ನು ಟೈಮು ಅಂತ ಹೇಳಿ ಕೂಡ ಸರ್ಚ್ ಮಾಡ್ತಾಯಿದ್ದೆ. ಅದರಲ್ಲಿ ನನಗೆ ಸಿಕ್ಕಿದ್ದಂತ ಅಂದರೆ ಅದೇ ಸನ್ ಡಯಲ್ಸ್ ಮತ್ತು ವಾಟರ್ ಕ್ಲಾಕ್ಸ್ ಮತ್ತು ಇದೇನು ಸ್ಟಾರ್ಸು ಅದೆಲ್ಲ ಕೂಡ ಇಂಡಿಯನ್ ಕಾನ್ಸೆಪ್ಟ್ನಲ್ಲೂ ಕೂಡ ಇದೇ ಥರದ್ರಲ್ಲೇ ಮುಂಚೆ ಅವರು ನೋಡ್ತಿದ್ರಂತೆ. ಸೊ ಹೀಗೆ ಕೆದಕ್ತಾ ಹೋದರೆ ತುಂಬ ಹಲವಷ್ಟು ಇನ್ಫಾರ್ಮೇಷನ್ ಸಿಕ್ತಿತ್ತು. ಬಟ್ ಇದಿಷ್ಟು ಮೇಯ್ನ್ ಅಂತ ಅನ್ನಿಸ್ತು. ಸೊ ಶೇರ್ ಮಾಡಬೇಕು ಅಂತ ಅನ್ನಿಸ್ತು, ಶೇರ್ ಮಾಡಿದ್ದೀನಿ. ವಿಷಯ ನಿಮಗೆ ಇಷ್ಟ ಆಯಿತು ಅಂತ ಅಂದರೆ ಒಂದೇ ಒಂದು ಲೈಕ್ ಕೊಡಿ, ಆ್ಯಂಡ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ಫಾಲೋ ಮಾಡಿ, ಆ್ಯಂಡ್ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಏನಂತ ಕಮೆಂಟ್ ಮಾಡ್ತೀರಾ, ನೀವು ಈ ವಿಡಿಯೋನ ಯಾವ ಟೈಮ್ನಲ್ಲಿ ನೋಡಿದ್ರಿ ಅಂತ ಖಂಡಿತ ಕಮೆಂಟ್ ಮಾಡಿ. ಹಾಗೆ ಹೋಗಬೇಡಿ. ಆ್ಯಂಡ್ ಮುಂದೆ ಇನ್ನೇನಾದರೂ ಒಂದು ಹೊಸ ವಿಷಯ ತೊಗೊಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.